ಶ್ರೀ ಗುರುಭ್ಯೋ ನಮಃ. ನಿಮಗೆಲ್ಲರಿಗೂ ಮಂಗಳ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಮಂಗಳ ಟಿವಿ ಕನ್ನಡ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಇವತ್ತಿನ ದಿವಸ ಭಗವಂತನನ್ನ ಸ್ಮರಣೆಯನ್ನು ಮಾಡಿಕೊಂಡು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಇವತ್ತಿನ ವಿಷಯ ಏನಂತಂದ್ರೆ ಕುಂಭರಾಶಿಯವರ ಮಾರ್ಚ್ ತಿಂಗಳಲ್ಲಿ ಆಗುವಂತಹ ಬದಲಾವಣೆಗಳ ಏನು, ಮತ್ತೆ ಶನಿ ಯಾವ ರಾಶಿಗೆ ಪ್ರವೇಶವನ್ನ ಮಾಡ್ತಕ್ಕಂಥದ್ದು, ಇದು ಕುಂಭರಾಶಿಯವರ ಭವಿಷ್ಯವನ್ನ ನಾನ್ ನಿಮ್ಮ ಮುಂದೆ ಪ್ರಸ್ತಾಪನೆಯನ್ನ ಮಾಡ್ತಾ ಇದ್ದೀನಿ. ಯಾರಾದ್ರೂ ಫಸ್ಟ್ ಟೈಮ್ ನಮ್ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ನೋಡಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ಇವತ್ತಿನ ದಿವಸ ಕುಂಭರಾಶಿಯವರ ಏನನ್ನ ಬದಲಾವಣೆಗಳನ್ನ ಕಾಣ್ತಕ್ಕಂಥದ್ದು, ಏನನ್ನ ಅವರ ಜೀವನದಲ್ಲಿ ಆಗುವಂತಹ ಘಟನೆಗಳೇನು, ಯಾವ ರೀತಿಯಾಗಿ ಅವರವರು ಬದಲಾವಣೆಗಳಾಗ್ತಾರೆ, ಇಷ್ಟು ವರ್ಷ ಸಾಕು ಅವರು ಶನಿಕಾಟ ಅನುಭವಿಸಿದ್ದು, ಇನ್ಮೇಲಾದ್ರೂ ಜೀವನದಲ್ಲಿ ಸುಖ ಪ್ರಾಪ್ತಿ ಆಗುವಂತದ್ದು ಏನದು ಅಂತಕ್ಕಂಥದನ್ನ ನಾವು ನೀವೆಲ್ಲರೂ ನೋಡೋಣ ಬನ್ನಿ. ನೋಡಿ, ಕುಂಭರಾಶಿಯವರ ಮೊದಲನೇದಾಗಿ ಗುಣಧರ್ಮಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ಕುಂಭರಾಶಿಯವರು ಯಾವ ರೀತಿಯಾಗಿ ಇರ್ತಾರ ಅಂತಕ್ಕಂಥದನ್ನ ನೋಡೋಣ ಬನ್ನಿ. ಫಸ್ಟ್ನೇದಾಗಿ ಕುಂಭರಾಶಿಯವರ ಗುಣಧರ್ಮ ಏನಂತಂದ್ರೆ, ಹೆಸರೇ ಹೇಳಿಕೊಡುವಂತೆ ಕುಂಭ ಅಂತಂದ್ರೆ ಮಡಿಕೆ. ಆ ಮಡಿಕೆ ಒಳಗ ಅಷ್ಟೊಂದು ಜ್ಞಾನ ಇರ್ತಕ್ಕಂಥವ್ರು ಯಾರಂದ್ರೆ ಕುಂಭರಾಶಿಯವರು. ಪರಿಪೂರ್ಣವಾಗಿ ಜ್ಞಾನ ಇರ್ತದ, ಆದ್ರೆ ಯಾರಿಗೂ ತೋರ್ಸ್ಕೊಡೋದಿಲ್ಲ. ಒಂದು. ಎರಡನೆಯದಾಗಿ ಯಾರಿಂದಲೂ ಸಹಿತ ಏನನ್ನ ಬಯಸದೇ ಇರ್ತಕ್ಕಂಥವ್ರು, ಒಬ್ಬರಿಗೆ ಮೋಸ ಮಾಡಿ ಒಬ್ಬರಿಗೆ ಅನ್ಯಾಯ ಮಾಡಿ ಬದುಕುವಂತಹ ಮನುಷ್ಯರಾಗುವುದಿಲ್ಲ ಅವರು. ಅವ್ರದೇ ತನ್ನದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳತಕ್ಕಂಥವ್ರು ಕುಂಭರಾಶಿಯವರಾಗಿರ್ತಕ್ಕಂಥದ್ದು. ನೋಡಿ, ಕುಂಭವೇ ಹೇಳಿಕೊಡುವಂತೆ ತಮ್ಮ ಅಡಿಕೆಗಳಿಗೆ ಅಷ್ಟೊಂದು ಜ್ಞಾನ ಇದ್ರೆ ಎಲ್ಲಿ ತೋರಿಸ್ಬೇಕನ್ನೋದು ಅವ್ರಿಗೆ ಗೊತ್ತಿರ್ತದ, ಚೆನ್ನಾಗಿ ಅಲ್ಲೇ ತೋರಿಸ್ತಾರೆ. ಅವ್ರಿಗೆ ಅವ್ರ ಎಬಿಲಿಟಿನೇ ಹಂಗಿರ್ತದ. ಮತ್ತು ಅವ್ರ ಇನ್ನೊಂದು ಗುಣಧರ್ಮ ಏನಂತಂದ್ರೆ, ಯಾರಿಗಾದ್ರೂ ಸಹಿತ ಕಷ್ಟ ಅಂತ ಬಂತು ಅಂತಂದ್ರೆ ಬೇಗನೆ ಹೋಗಿ ಸಹಾಯ ಮಾಡುವಂತಹ ಮನಸ್ಸಿನ ಸ್ಥಿತಿ, ಅವರ ಮನಸ್ಸಿನ ಸ್ಥಿತಿಯನ್ನ ನೋಡ್ಕೊಂಡು ಹೋಗಿ ಸಹಾಯ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿರತಕ್ಕಂಥವ್ರು. ಮತ್ತೆ ವಿದ್ಯೆ, ಜ್ಞಾನ, ಸನ್ಮಾರ್ಗ ತುಂಬಾ ಇರ್ತದ. ಎಲ್ಲಿ ತೋರಿಸ್ಬೇಕು, ಎಲ್ಲಿ ನನ್ನಲ್ಲಿ ಏನಾದ್ರೂ ಹೇಳಿದ್ರೆ ಯಾರಿಗಾರು ನೋವಾಗ್ತದೋ, ಏನಾದ್ರೂ ಅಂದ್ರೆ ನೋವಾಗ್ತದ ಅಂತಕ್ಕಂಥದ್ದು ಅವರ ಮನಸ್ಸಿನ ಭಾವನೆಗೊಳಗಿರ್ತದ. ಆದ್ರೆ ಅವ್ರಿಗೊಂದು ಜ್ಞಾನ ಇರ್ತದ, ನಾನು ಎಲ್ಲಿ ತೋರಿಸ್ಬೇಕನ್ನೋದು ಅವ್ರಿಗೊಂದು ಅನುಭೂತಿ ಆಗಿರ್ತದ. ಅಂದ್ರೆ ಅವ್ರಿಗೆ ಶಕ್ತಿ ಇರ್ತದ, ನಾನು ಎಲ್ಲಿ ತೋರಿಸ್ಬೇಕು, ಎಲ್ಲಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಶಕ್ತಿ ಇರ್ತದ. ಆದ್ರೆ ತೋರಿಸ್ತಾರೆ. ಅಂದ್ರೆ ಬಚ್ಚಿಟ್ಟದ, ಅಂದ್ರೆ ಕುಂಭದೊಳಗೆ ಹೆಂಗೆ ಬಚ್ಚಿಟ್ಕೊಂಡಿರ್ತಾರ ಜ್ಞಾನ, ಹಂಗೆ ಬಚ್ಚಿಟ್ಟಕೊಂಡ್ತಕ್ಕಂಥವ್ರು ಕುಂಭ ರಾಶಿಯವರಾಗಿರ್ತಕ್ಕಂಥದ್ದು. ಮತ್ತೆ ಯಾರಾದ್ರೂ ಸಹಿತ ಏನಾದ್ರು ಹಸು ಅಂತ ಬಂದ್ರೆ ತನ್ನ ಕೈ ಒಳಗ ಎಷ್ಟಿರ್ತದ ಅಷ್ಟು ದಾನವನ್ನ ಮಾಡ್ತಕ್ಕಂಥವ್ರು ಕುಂಭ ರಾಶಿಯವರಾಗಿರ್ತಕ್ಕಂಥವ್ರು. ಮತ್ತೆ ಯಾರಿಗೂ ಸಹಿತ ಅನ್ಯಾಯ ಮಾಡದೆ, ಯಾರಿಗೂ ಸಹಿತ ಮೋಸ ಮಾಡದೆ, ಒಂದು ತನ್ನದೇ ಆಗಿರತಕ್ಕಂತಹ ಸ್ವಂತ ದುಡಿಮೆಯಲ್ಲಿ ಸಹಿತ ಬದುಕುವಂತಹ ಮನುಷ್ಯರು ಕುಂಭ ರಾಶಿಯವರಾಗಿರ್ತಕ್ಕಂಥವ್ರು. ಮತ್ತೆ ಒಳ್ಳೆಯ ಚಿಂತನೆಗಳನ್ನ ಮಾಡ್ತಕ್ಕಂಥವ್ರು. ಮತ್ತೆ ಯಾವುದೇ ಒಂದು ಕೆಲಸಕ್ಕ ಕೈ ಹಾಕಿದ ಸಹಿತ ವಿಳಂಬ ಆದ್ರೂ ಸಹಿತ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ಕುಂಭ ರಾಶಿಯವರಾಗಿರ್ತಕ್ಕಂಥದ್ದು. ಮತ್ತೆ ಜನರ ಪ್ರೀತಿ ವಾತ್ಸಲ್ಯವನ್ನ ಗಳಿಸುವುದಲ್ಲಿ ಎಚ್ಚರಿಕೆಯಾಗಿರ್ತಕ್ಕಂಥವ್ರು ಕುಂಭ ರಾಶಿಯವರಾಗಿರ್ತಕ್ಕಂಥವ್ರು. ಮತ್ತೆ ದೊಡ್ಡವರಿಗೆ ಗೌರವ ಕೊಡುವುದಾಗ್ಲಿ, ಚಿಕ್ಕವರಿಗೆ ಗೌರವ ಕೊಡುವುದಾಗಿರ್ತಕ್ಕಂಥವ್ರು ಕುಂಭ ರಾಶಿಯವರು ಮೇಲ್ಗೈ ಆಗಿರ್ತಕ್ಕಂಥವ್ರು. ಮತ್ತೆ ಅದಕ್ಕೆ ಹೇಳ್ತಾರೆ, ಬುಧ ಕಾಡಿ ಬದುಕಿದವರಿಲ್ಲ, ಶನಿ ಕಾಡಿ ಸತ್ತವರಿಲ್ಲ ಅಂತ ಹೇಳ್ತಾರ. ಬುಧ ಎಲ್ರಿಗೂ ಕಾಡ್ತಾನ, ಶನಿ ಸಹಿತ ಎಲ್ರಿಗೂ ಕಾಡ್ತಾನ. ಆದ್ರೆ ಅವರಲ್ಲಿ ಇರ್ತಕ್ಕಂತಹ ಸಾಮಾನ್ಯ ಜ್ಞಾನ ಆಗಿರ್ತಕ್ಕಂಥದ್ದು, ಅಪಾರವಾಗಿರ್ತಕ್ಕಂಥ ವಿದ್ಯೆ ಆಗಿರ್ತಕ್ಕಂಥದ್ದು ಕುಂಭದ ಒಳಗಡೆ ಹೇಗೆ ಬಚ್ಚಿಟ್ಟುಕೊಂಡಿರ್ತಾರೋ, ಯಾವ ಸಮಯಕ್ಕೆ ತೋರಿಸ್ಬೇಕೋ ಅದೇ ಸಮಯಕ್ಕೆ ತೋರಿಸ್ತಕ್ಕಂಥವ್ರೆ ಕುಂಭರಾಶಿ ಅವರಾಗಿರ್ತಕ್ಕಂಥವ್ರು.
ಅವರು ಗುಣಧರ್ಮಗಳ ಎಷ್ಟೇ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇಡಿ, ಎಷ್ಟೇ ಗೌರವವಿಡಿ, ಯಾವತ್ತೂ ಅವ್ರು ಕಳ್ಕೊಳೋದಿಲ್ಲ. ಅವರಿಗೆ ಪ್ರೀತಿ ಕೊಡೋದಷ್ಟೇ ಗೊತ್ತು. ಯಾರಿಗೆ ಮೋಸ ಮಾಡುವುದಂತಕ್ಕದವರು ಕುಂಭ ರಾಶಿಯವರಲ್ಲ. ಇದು ಅವರ ಗುಣಧರ್ಮವಾಗಿರ್ತಕ್ಕಂಥದ್ದು. ಕುಂಭ ರಾಶಿಯವರಿಗೆ ಏನ ನೋಡ್ಕೊಂಡ್ ಬರ ಬನ್ನಿ. ಕುಂಭ ರಾಶಿಯವರಿಗೆ ಯಾವ ರೀತಿಯಾಗಿ ಅಂತಂದ್ರೆ, ಅವರಿಗೆ ಮಾರ್ಚ್ ತಿಂಗಳಲ್ಲಿ ಏನೇನು ಬದಲಾವಣೆಗಳಾಗ್ತವೆ, ಸಾಕಪ್ಪ ಇನ್ನು ಶನಿ ಅನುಭವಿಸಿದ್ ಸಾಕು, ಇನ್ಮೇಲಾದ್ರೂ ಜೀವನದಲ್ಲಿ ಆಗುವಂತ ಬದಲಾವಣೆಗಳೇನು, ಅವರಿಗೆ ಬದಲಾವಣೆಗಳನ್ನ ಕಂಡುಕೊಳ್ಳೋಣ ಬನ್ನಿ. ತಾರೀಖು 14/3/2025 ಮೀನ ರಾಶಿಗೆ ರವಿ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. ಮೀನ ರಾಶಿಗೆ ರವಿ ಪ್ರವೇಶವನ್ನ ಮಾಡಿದ್ರೆ ಅವ್ರಿಗೆ ಏನ್ ಬದಲಾವಣೆಗಳಾಗ್ತಕ್ಕಂಥದ್ದನ್ನ ನೋಡೋಣ ಬನ್ನಿ. ಅಂದ್ರೆ ಈ 29ನೇ ತಾರೀಕು ಈ ವರ್ಷದ ಕೊನೆಗೆ ಶನಿಗ್ರಹ ಏನಾಗ್ತದಂದ್ರ ಶನಿಗ್ರಹ ಪರಿಚಲನೆ ಆಗ್ತಕ್ಕಂಥದ್ದು. ಅಂದ್ರೆ 2.5 ವರ್ಷ ನಂತರ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪರಿಚಲನೆ ಆಗುವಂತದ್ದು. ಪರಿಚಲನೆಯಾಗಿ ಅವರಲ್ಲಿ ಸ್ಥಿತಿಗತಿಗಳು ಯಾವ ರೀತಿಯಾಗಿ ಬದಲಾವಣೆಗಳು ಆಗ್ತಕ್ಕಂಥದ್ದು, ಯಾವ ರೀತಿಯಾಗಿ ಇನ್ಮೇಲಾದ್ರೂ ಸಹಿತ ಯಾವ ರೀತಿಯಾಗಿ ಅವ್ರ ಕನಸುಗಳನ್ನ ಕಟ್ಟಿಕೊಳ್ತಾರ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಜೀವನದಲ್ಲಿ ಸುಮಾರು ಬೇಸತ್ತು ನೊಂದು ಬೆಂದಿರ್ತಕ್ಕಂತಹ ಜೀವಗಳೇ ಕುಂಭ ರಾಶಿಯವರಾಗಿರ್ತಕ್ಕಂಥದ್ದು. ಸುಮಾರು ಕಷ್ಟಗಳನ್ನ ಪಟ್ಟರು ಸಹಿತ ಯಾವುದೇ ಕೆಲಸಗಳ ಆಗದೇ ಇರ್ತಕ್ಕಂಥ ಕುಂಭ ರಾಶಿ ನಿಮ್ಗೆ ಎಲ್ಲಿ ಕಂಟ ಶುಭ ಫಲಗಳನ್ನ ಕೊಡ್ತಾನೆ ಅಂತಕ್ಕಂಥದನ್ನ ಮಾಹಿತಿಯನ್ನ ನೀಡ್ತೀನಿ ನೋಡಿ. ಶನಿ ಏನ್ ಮಾಡ್ತಾನೆ ಅಂದ್ರೆ, ಸ್ವಲ್ಪ ನೀವು ಜಾಗೃತರಾಗಿ ಯಾವಾಗಿರ್ಬೇಕಂತಂದ್ರೆ 2025 ಮಾರ್ಚ್ 28 ಹೊರಗಡೆ ಸ್ವಲ್ಪ ಜಾಗೃತರಾಗಿ ಇರುವಂತದ್ದು. ಆ ಸಮಯ ಸ್ವಲ್ಪ ಜಾಗೃತರಾಗಿ, ಆ ಮಾರ್ಚ್ 28ನೇ ತಾರೀಕಿನ ಒಳಗಡೆ ಸ್ವಲ್ಪ ಜಾಗೃತರಾಗಿ, ಆಮೇಲೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ತುಂಬಾ ಅಂದ್ರೆ ತುಂಬಾ ಸಕ್ಸಸ್ ಆಗುವಂತದ್ದು. ಶನಿ ನಿಮಗೆ ಯಾವಾಗ ಅಂತ ಆಗ್ತಾನೆ ಅಂತಂದ್ರೆ, ಆಮೇಲೆ ನಿಮಗೆ 2027 ಜೂನ್ 3ನೇ ತಾರೀಕಿನಂದು ಶನಿ ಅಂತ್ಯವಾಗಿರತಕ್ಕಂಥದ್ದು ಸಂಪೂರ್ಣ ಮಾಹಿತಿ. ನಿಮಗೆ ಯಾವಾಗ ಅಂತ್ಯ ಆಗ್ತಾನೆ ಅಂದ್ರೆ 2027 ಜೂನ್ 3ನೇ ತಾರೀಕು ಶನಿ ಅಂತ್ಯ ಆಗ್ತಾನೆ. ಅಲ್ಲಿಗಂಟ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣುವಂತದ್ದು. ಮತ್ತೆ ಹಣಕಾಸಿನಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಆ ತೊಂದರೆಗಳನ್ನ ನಿವಾರಣೆಯನ್ನ ಮಾಡಿಕೊಂಡು, ಯಾರಾದ್ರೂ ಸಹಿತ ಪ್ರೀತಿ ವಿಶ್ವಾಸದಲ್ಲಿ ನಂಬಿಕೆಯನ್ನ ಕಳ್ಕೊಂಡಿದ್ರೆ ಆ ನಂಬಿಕೆಯನ್ನ ಉಳಿಸಿಕೊಳ್ಳುವಂತದ್ದು. ಎಷ್ಟೇ ಸಹಿತ ನಾವು ದುಡಿದ್ರು ಸಹಿತ ನೆಮ್ಮದಿ ಇಲ್ಲದೆ ಇದ್ರೆ ಆ ನೆಮ್ಮದಿಯನ್ನ ಕಾಣುವಂತದ್ದು. ಕುಂಭ ರಾಶಿಯವರ ಗುಣಧರ್ಮ ಏನಂತ ಇನ್ನೊಂದು ಹೇಳ್ಬೇಕಾಗಿತ್ತು. ಏನಂತಂದ್ರೆ, ಅವ್ರಿಗೆ ಎಲ್ಲವನ್ನ ನಂಬುತ್ತಾರೆ. ಸುಮಾರು ಜನ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಮೋಸ ಮಾಡ್ತಾರೆ. ಆದ್ರೆ ಅವ್ರು ಯಾವ ಸಹಿತ ಪ್ರತ್ಯುತ್ತರವಾಗಿ ಅವರು ರಿಟರ್ನ್ ಮೋಸ ಮಾಡಲ್ಲ. ಆದ್ರೆ ಅವ್ರು ಒಂದೇ ತಿಳ್ಕೊಂಡಿರ್ತಾರೆ, ಕಾಲವೇ ಅವ್ರಿಗೆ ಉತ್ತರ ಕೊಡ್ತದೆ. ಯಾಕೆ ಹೇಳ, ಕುಂಭ ಅಂತಂದ್ರೆ ಒಳಗಡೆ ಸಂಗ್ರಹಣೆ ಮಾಡಿಟ್ಕೊಂಡಿರ್ತದೆ. ಅದು ಕುಂಭ ರಾಶಿಯವರ ಎಬಿಲಿಟಿ ಆಗಿರ್ತಕ್ಕಂಥದ್ದು. ಕುಂಭ ರಾಶಿಯವರಿಗೆ ತುಂಬಾ ಶುಭ ಫಲಗಳನ್ನ ಮಾರ್ಚ್ 28 ಒಳಗೆ ಸ್ವಲ್ಪ ಹುಷಾರಾಗಿ 29 ಮೇಲ್ಗಡೆ ನಿಮ್ಗೆ ಒಳ್ಳೆಯ ಶುಭ ಫಲಗಳನ್ನ ತುಂಬಾ ಅಂದ್ರೆ ಕಾಣುವಂತದ್ದು. ಎಲ್ಲವೂ ಸಹಿತ ಸಕ್ಸಸ್ ರೀತಿಯಾಗಿ ಒಂದೊಂದೇ ಮೆಟ್ಲುಗಳನ್ನ ಹತ್ತುತ್ತಾ ಹೋಗ್ತೀರಾ. ಎಲ್ಲಾ ಕನಸುಗಳನ್ನ ಈಡೇರುವಂತದ್ದು. ನೀವು ಎಲ್ರಿಗೂ ಹೇಳ್ಬೇಕಾಗಿತ್ತು ಏನಂತಂದ್ರೆ, ಅಭಿ ಪಿಕ್ಚರ್ ಬಾಕಿ ಹೈ. ನನ್ನ ಜೀವನದಲ್ಲಿ ಏನ್ ಕಷ್ಟಪಟ್ಟಿದ್ನಲ್ಲ, ಇನ್ಮೇಲೆ ನೋಡು ಯಾವ ರೀತಿಯಾಗಿ ನಾ ಸುಖಗಳನ್ನ ಕಾಣ್ತೀನಿ ಅಂತಂದ್ರ ನೀವೇ ಹೇಳ್ತೀರಾ. ತುಂಬಾ ಅಂದ್ರೆ ತುಂಬಾ ಸುಖಗಳನ್ನ ಕಾಣ್ತೀರಾ. ಯಾವ ರೀತಿ ಕಾಣ್ತೀರಾ, ನೀವೇನ್ ಅನ್ಕೊಂಡಿರ್ತಲ್ಲ, ಪ್ರಯಾಣವನ್ನ ವಿದೇಶಕ್ಕೆ ಹೋಗ್ಬೇಕು, ಏನಾದ್ರೂ ನನ್ನ ಕೆಲಸ ಕಾರ್ಯ ಹಾಳಾಗ್ಬೇಕಂತ ಬೇರೆ ಕಡೆ ಎಷ್ಟೋ ವಿದ್ಯಾರ್ಥಿಗಳಾಗ್ಲಿ ನಾನು ಓದಿರ್ತೀನಿ, ಆ ಓದಿದ ಮೇಲೆ ನಾನು ಇಲ್ಲಿ ಹೋಗ್ಬೇಕು ಕೆಲ್ಸಕ್ಕಂತ ಅನ್ಕೊಂಡಿರ್ತೀರಾ. ಅದಾಗಿರೋದಿಲ್ಲ. ಆ ಕೆಲಸ ನಿಮಗೆ ಮಾರ್ಚ್ ತಿಂಗಳಾದ್ಮೇಲೆ ಆ ಕೆಲಸಗಳಾಗ್ತಾವ. ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸುವಂತದ್ದಾಗಿರ್ತಕ್ಕಂಥದ್ದು. ಮತ್ತೆ ಒಳ್ಳೆ ಕಂಪನಿಗಳಲ್ಲಿ ಕೆಲಸ ಸಿಗುವಂತದ್ದಾಗಿರ್ತಕ್ಕಂಥದ್ದು. ಅದೇ ಕಂಪನಿ ಒಳಗೆ ಇರ್ತೀರಾ, ಬೇಸತ್ತು ಹೋಗಿರ್ತಾರ, ಬೇರೆ ಕಂಪನಿಗಳಿಗೆ ನಿಮ್ಗೆ ಆಪರ್ಚುನಿಟಿ ಬಂದು ಒಳ್ಳೆ ಕೆಲಸಗಳನ್ನ ಮಾಡುವಂತದ್ದು. ಮತ್ತೆ ಉದ್ಯೋಗ ವ್ಯಾಪಾರದ ಮೇಲೆ ತುಂಬಾ ಅಂದ್ರೆ ತುಂಬಾ ನಂಬಿಕೆ ಮತ್ತು ಗೌರವವನ್ನ ಕಾಣುವಂತದ್ದು ನಿಮಗೆ. ಮತ್ತ ಮನೆಯಲ್ಲಿ ಶುಭ ಕಾರ್ಯಗಳು, ನಿಮ್ಮ ಮದುವೆ ಆಗದೆ ಇದ್ರೆ, ತುಂಬಾ ನೊಂದಿದ್ರೆ ಶುಭ ಕಾರ್ಯಗಳು ಆಗುವಂತದ್ದು. ಮತ್ತೆ ಏನಾದ್ರ ಕಷ್ಟಕ್ಕೆ ತುಂಬಾ ಕಷ್ಟವನ್ನ ಅನುಭವಿಸಿ ಸಹಿತ ಒಂದೊಂದು ದಾರದ ಎಳೆಯ ಹಾಗೆ ಸಹಿತ ನಿಮ್ಮ ಜೀವನ ಸಹಿತ ಪರಿಹಾರ ಆಗುವಂತದ್ದಾಗಿರ್ತಕ್ಕಂಥದ್ದು.
ಮತ್ತೆ ಯಾರಾದ್ರೂ ಸಹಿತ ಪ್ರೀತಿ ವಿಶ್ವಾಸದಲ್ಲಿ ನಿಮಗೆ ಮೋಸ ಮಾಡಿ, ಹುಡುಗಿ ಆಗ್ಲಿ ಹುಡುಗನಾಗ್ಲಿ ಪ್ರೀತಿ ವಿಶ್ವಾಸನ ಮೋಸ ಮಾಡಿ ಹೋಗಿದ್ರೆ ಅವರು ಮತ್ತೆ ಮರಳಿ ಬಂದು ನಿಮ್ಮ ಜೀವನದಲ್ಲಿ ತಪ್ಪಾಯಿತು ಅಂತ ಹೇಳಿ ಸ್ವಾರಿಯನ್ನ ಕೇಳುವಂತದ್ದು ಆಗುವಂತದ್ದು ನಿಮ್ಮ ಸಮಯ ಆಗಿರ್ತಕ್ಕಂಥದ್ದು. ಮತ್ತೆ ಜ್ಞಾನವನ್ನ ತುಂಬಾ ಇನ್ನೂ ಸ್ವಲ್ಪ ನನಗೆ ಜ್ಞಾನ ಬೇಕು, ಹೆಚ್ಚು ಪ್ರಾಪ್ತಿ ಆಗುವಂತದ್ದು ಸಿದ್ಧಿಯನ್ನ ಪಡಿಸ್ಕೊಳ್ತೀರಾ. ಮತ್ತೆ ಏನಾದ್ರೂ ನೀವು ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಎಷ್ಟೋ ಸಹಿತ ಓದಿ ಮನೆಯಲ್ಲಿ ಹಾಗೆ ಇದ್ರೆ ಒಂದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಆಗ್ತಾ ಇದ್ರೆ ಅಥವಾ ನಿಮಗೆ ಬೇಗನೆ ಆಗುವಂತದ್ದು ಕುಂಭರಾಶಿಯವರಿಗೆ ಮಾರ್ಚ್ 28 ಆದ್ಮೇಲೆ ನೌಕರಿಯನ್ನ, ಒಂದು ಉದ್ಯೋಗ ಗೌರ್ಮೆಂಟ್ ಒಳಗೆ ಒಂದು ಗೌರ್ಮೆಂಟ್ ನೌಕರಿ ಸಿಗುವಂತದ್ದು ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಆಗುವಂತದ್ದು. ಅಶುಭ ಫಲವನ್ನ ಏನ್ ಕಾಣ್ತೀರಂತಂದ್ರೆ ಮಾರ್ಚ್ 28 ಒಳಗೆ ಹುಷಾರಾಗಿರಿ, ಅತಿಯಾಗಿ ಯಾರನ್ನ ನಂಬೇಡಿ, ಮತ್ತ ನಿಮ್ಮ ಹಿಡಿತದಲ್ಲಿ ನೀವು ಇರಿ ಅಂತಕ್ಕಂಥದ್ದನ್ನ ನನ್ನ ಮಾತನ್ನ ಹೇಳ್ತೀನಿ. ಲಾಸ್ಟ್ ಕೊನೆಯದಾಗಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಂದು ವಿಷಯವನ್ನ ಹೇಳಿ ಕುಂಭರಾಶಿಗಳು ಹೇಳ್ತೀನಿ. ಕುಂಭ ಅಂತಂದ್ರೆ ಅವರಲ್ಲಿ ಎಷ್ಟೇ ಜ್ಞಾನ ಇದ್ರೂ ಸಹಿತ ಯಾರಿಗೂ ತೋರಿಸಿಕೊಳ್ಳದೆ ಮನಸ್ಸಿನಲ್ಲಿ ಒಂದು ಭಗವಂತನ ಸ್ಮರಣೆನೆ ಮಾಡ್ಕೊಂಡು ದುಡಿಮೆಯೇ ದೇವರಂತ ನಂಬೋರು ಯಾರಂದ್ರೆ ಕುಂಭ ರಾಶಿಯವರಾಗಿರ್ತಕ್ಕಂಥದ್ದು. ಕುಂಭ ರಾಶಿಯವರಿಗೆ ಮಾರ್ಚ್ ತಿಂಗಳ ನಂತರ ಒಳ್ಳೆಯ ಫಲಗಳನ್ನ ಕಾಣುವಂಥದ್ದು. ಅದೇ ರೀತಿಯಾಗಿ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ನನ್ನ ಮೇಲೆ ಸದಾ ಕಾಲ ಇರಲಿ ಅಂತಕ್ಕಂಥದ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಾ ಇದ್ದೀನಿ. ಶುಭಂ ಭೂಯಾತ್. ನಮಸ್ಕಾರಗಳು.